ಎಲ್ರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷ. ಇಂದಿನ ದಿನಾಂಕ ಸೆಪ್ಟೆಂಬರ್ 11, ಗುರುವಾರ. ಚೌತಿ ಇದೆ ಮಧ್ಯಾಹ್ನ 3:56 ಆನಂತರ ಪಂಚಮಿ ಬರುತ್ತೆ. ಅಶ್ವಿನಿ ನಕ್ಷತ್ರ ಸಂಜೆ 6:01 ಇದೆ. ಆನಂತರ ಭರಣಿ ನಕ್ಷತ್ರ ಆರಂಭ ಆಗುತ್ತೆ. ಇಲ್ಲಿ ಬಾಲವ ಕರಣ ಇದೆ, ಧ್ರುವ ಯೋಗ ಇದೆ. ಚೌತಿ ಆದರೂ ಕೂಡ ಯಾವುದೇ ಒಂದು ದೋಷ ಕಂಡುಬರಲ್ಲ. ಆದರೆ ಪಿತೃಪಕ್ಷ ಇರೋದ್ರಿಂದ ಕೆಲವು ಪಂಗಡದವರು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಲ್ಲ. ಆದರೆ ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂದರೆ ಏನೂ ತೊಂದರೆ ಇಲ್ಲ. ಆರಂಭ ಮಾಡಿರೋ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಅದರಲ್ಲೂ ಯಾವುದೇ ರೀತಿ ತೊಂದರೆ ಕಂಡುಬರಲ್ಲ. ಇವತ್ತು ಒಟ್ಟಾರೆ ಒಳ್ಳೆಯ ದಿನ ಆಗಿದೆ, ತೊಂದರೆ ಇಲ್ಲ. ಆದರೆ ಕೆಲಸ ಕಾರ್ಯವನ್ನು ಆರಂಭಿಸುವ ಮುನ್ನ ಗಣೇಶನಿಗೆ ಪೂಜೆ ಮಾಡಿಸೋದು ತುಂಬ ಒಳ್ಳೆಯದು. ಇದರಿಂದ ಒಂದು ಧನಾತ್ಮಕ ಚಿಂತನೆ, ಧನಾತ್ಮಕ ಬೆಳವಣಿಗೆ ಕಂಡುಬರುತ್ತೆ ನಿಮ್ಮ ಜೀವನದಲ್ಲಿ. ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಮಧ್ಯಾಹ್ನ 1:51 ಆರಂಭ ಆಗುತ್ತೆ, ಮುಗಿಯೋದು 3:23. ಈ ಕಾಲ ಕರೆಯೋದೇ ಮಠ ಮಧ್ಯಾಹ್ನ ಅಂತ. ಆ ಕಾರಣದಿಂದ ಯಾವುದೇ ಒಂದು ಹೊಸ ಕೆಲಸವನ್ನು ಆರಂಭ ಮಾಡಲ್ಲ, ಅದರ ಬಗ್ಗೆ ಯೋಚನೆ ಬೇಡ. ಇನ್ನು ರಾಹುಕಾಲದಲ್ಲಿ ಯಾವುದೇ ಪೂಜೆಯನ್ನು ಮಾಡಬಾರ್ದು ಅಂತ ಯಾವುದೇ ಗ್ರಂಥಗಳಲ್ಲಿಲ್ಲ. ಅದೇ ಶುಭ ಕಾರ್ಯಗಳನ್ನು ಆರಂಭ ಮಾಡಬಾರ್ದು. ಇದೇ ರೀತಿ ಬಂದರೆ ಯಮಗಂಡ ಕಾಲ ಬೆಳಗ್ಗೆ 6:12 7:43 ಇದೆ. ಪ್ರತಿದಿನ ಹೇಳ್ತೀನಿ, ಕಾರಣ ಒಂದೇ, ನೀವು ಇನ್ನೊಂದಷ್ಟು ಜನಕ್ಕೆ ಹೇಳಿದ್ರೆ ಒಳ್ಳೆಯದಾಗಲಿ ಇನ್ನೂ ಒಂದೇ ಒಂದು ಉದ್ದೇಶ. ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸಬಾರ್ದು. ಬೇರೆ ಕಡೆಯಿಂದ ಮನೆಗೆ ವಾಪಸ್ ಬರ್ಬೋದು, ಯಾವುದೇ ತೊಂದರೆ ಇಲ್ಲ. ಇನ್ನು ಹೊಸ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು. ಹೊಸ ವಾಹನವನ್ನು ಕೊಂಡ್ಕೋಬಾರ್ದು. ಈ ವೇಳೆಯಲ್ಲಿ ಈ ವಾಹನ ಚಾಲನೆ ತರಬೇತಿಯನ್ನು ಸಹ ಆರಂಭ ಮಾಡಬಾರ್ದು. ಇದು ಇಂದಿನ ವಿಚಾರ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರು ತಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸ್ತಾರೆ. ಎರಡನೇದಾಗಿ ಇವರು ಮಾಡೋ ಕೆಲಸ ಕಾರ್ಯಗಳು ಸರಿಯಾದ ಹಾದಿಯಲ್ಲಿ ಇರುತ್ತೆ. ಇವಾಗ ಹಿಂದಿನ ಒಂದು ತಮ್ಮ ತಪ್ಪಿನಿಂದ ಜನ ಪಾಠ ಕಲಿಬೇಕು, ಆಗ ಮಾತ್ರ ಜೀವನ ಸಾಧಿಸೋದಕ್ಕೆ ಸಾಧ್ಯ. ಇವತ್ತು ಮೇಷರಾಶಿಯವರು ಮಾಡೋದೇ, ಹಿಂದೆ ಕೆಲವೊಂದು ವಿಚಾರಗಳಲ್ಲಿ ಅವರು ತೆಗೆದುಕೊಂಡ ತಪ್ಪು ನಿರ್ಧಾರಗಳು ಜೀವನದ ಹಾದಿಯನ್ನು ಬದಲಾಯಿಸಿರುತ್ತೆ. ಆ ಕಾರಣದಿಂದ ಬಹುದಿನಗಳ ನಂತರ, ಮುಖ್ಯವಾಗಿ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಯೊಂದರಿಂದ ಇವರು ಹೊರಬರ್ತಾರೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಇವ್ರದ್ದು ತಪ್ಪಿರಲಿ ಬಿಡಲಿ, ಇವರು ಬೇರೆಯವ್ರ ಜೊತೆ ಹೋಗಿ ಅವರ ಒಂದು ಸ್ನೇಹವನ್ನು ಸಂಪಾದಿಸ್ತಾರೆ ಅಥವಾ ಪ್ರೀತಿ ವಿಶ್ವಾಸವನ್ನು ಸಂಪಾದಿಸ್ತಾರೆ. ಇದರಿಂದ ಕುಟುಂಬದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಈ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ. ಇನ್ನು ಉದ್ಯೋಗದ ವಿಚಾರದಲ್ಲಿ ಬಹುದಿನದಿಂದ ಇವರ ಮನಸ್ಸಿನಲ್ಲಿ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆದರೆ ಇವರ ಅಧಿಕಾರಿಗಳು ಇವರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕ್ಕೆ ರೆಡಿ ಇರಲ್ಲ. ಈ ಕಾರಣದಿಂದ ಒಂದು ಈ ಸಂದಿಗ್ಧತೆಯ ಪರಿಸ್ಥಿತಿಗೆ ಇವರು ಸಿಲುಕಿರ್ತಾರೆ. ಇಲ್ಲೇನಪ್ಪ ಆಗುತ್ತೆ ಅಂದರೆ, ಇವರ ಹಿರಿಯ ಅಧಿಕಾರಿಗಳು ಇವರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲ್ಲ. ಆದರೆ ಇವರ ಮನಸ್ಸಿಗೆ ಸಂತಸ ಸಿಗುವಂತೆ ಅವರ ಒಂದು ನಡವಳಿಕೆ ಇರುತ್ತೆ. ಈ ಕಾರಣದಿಂದ ಇವರು ಉದ್ಯೋಗವನ್ನು ಬದಲಿಸುವಂತಹ ಮನಸ್ಸಿನಿಂದ ಹೊರಬರ್ತಾರೆ. ಇದೊಂದು ವಿಚಾರ. ಆನಂತರ ಹಣಕಾಸಿನ ಸಂಬಂಧಪಟ್ಟಂತೆ ಯಾವುದೇ ಒಂದು ತೊಂದರೆ ಇಲ್ಲ. ಆದರೆ ಶುಭ ಸಮಾರಂಭಗಳಿಗೆ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಆರೋಗ್ಯದ ಬಗ್ಗೆ ಹೇಳಬೇಕು ಅಂದರೆ, ಸ್ವಲ್ಪ ಈ ಕೈ ಕಾಲಿನ ನೋವು ಅಥವಾ ಕಣ್ಣು ನೋವು ಇಂಥದ್ದು ಬರುತ್ತೆ. ಹಾಗೆ ಹೈಪರ್ ಅಸಿಡಿಟಿ ಇದ್ದರೆ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಒಟ್ಟಾರೆ ಮೇಷರಾಶಿಗೆ ಇವತ್ತು ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು. ವೃಷಭ ರಾಶಿಯವರಿಗೆ ಹಲವು ಅಡ್ಡಿ ಆತಂಕಗಳು ಅನಿರೀಕ್ಷಿತವಾಗಿ ಎದುರಾಗುತ್ತೆ. ಇವರೇನಪ್ಪ ಅಂದರೆ, ಎದುರಾಗುವ ಸಮಸ್ಯೆ
ಅಥವಾ ಅಪಾಯದ ಸನ್ನಿವೇಶ ಮುಂಚೆನೇ ಗೊತ್ತಿದ್ದರೆ ಅದರಿಂದ ಪಾರಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಅದರಲ್ಲಿ ಸಫಲತೆ ಸಹ ಸಾಧಿಸ್ತಾರೆ. ಏನಾಗುತ್ತೆ ಇವತ್ತು ಅನಿರೀಕ್ಷಿತವಾದಂತಹ ಈ ಸಮಸ್ಯೆಗಳು ಎದುರಾಗುತ್ತೆ. ಈ ಕಾರಣದಿಂದ ಅತಿ ಆಸೆಯಿಂದ ಮತ್ತು ಹೆಚ್ಚಿನ ಶ್ರದ್ಧೆಯಿಂದ ಆರಂಭಿಸಿದ ಇವರ ಬಹುಮುಖ್ಯವಾದಂತಹ ಕೆಲಸವೊಂದು ಅಪೂರ್ಣಗೊಳ್ಳುತ್ತೆ. ಇದರಿಂದ ಆರಂಭದಲ್ಲಿ ಇವರ ಮನಸ್ಸಿಗೆ ಒಂದು ರೀತಿ ಬೇಸರ ಉಂಟಾಗುತ್ತೆ. ತಮ್ಮ ಬಗ್ಗೆ ತಮಗೇ ಒಂದು ಈ ವಿಶ್ವಾಸ ಕಡಿಮೆ ಆಗುತ್ತೆ. ಆದರೆ ಕ್ರಮೇಣವಾಗಿ ಚೇತರಿಸ್ಕೊಂಡು ಪುನಃ ತಮ್ಮ ಕೆಲಸ ಕಾರ್ಯಗಳಲ್ಲಿ ಇವರು ಮುಂದುವರಿತಾರೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಇನ್ನೂ ಅಷ್ಟೇ ಉತ್ತಮ ಆದಾಯ ಇರುತ್ತೆ. ಆದಾಯದ ಬಗ್ಗೆ ಯಾವುದೇ ಒಂದು ತೊಂದರೆ ಇರಲ್ಲ ಇವರಿಗೆ. ಆದರೆ ಏನಪ್ಪ ಆಗುತ್ತೆ, ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಖರ್ಚು ವೆಚ್ಚಗಳು ಮಿತಿ ಮೀರುತ್ತೆ. ಇದರಿಂದ ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಈ ದಿನ ಇವರಿಗೆ ಸ್ವಲ್ಪ ಹಣದ ಕೊರತೆ ಉಂಟಾಗುವ ಒಂದು ಸಾಧ್ಯತೆಗಳಿವೆ. ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ, ಇವರಿಗೆ ದೊರೆಯೋ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿಗಳು, ಕುಟುಂಬದ್ದಾಗ್ಬೋದು, ಉದ್ಯೋಗದ್ದಾಗ್ಬೋದು, ಅಥವಾ ಬೇರೆ ಯಾವುದೇ ಆಗ್ಬೋದು. ಎಲ್ಲರೂ ಏನು ಮಾಡ್ತಾರೆ, ಏನೋ ಒಂದು ಕಾರಣ ಕೊಟ್ಟು ಈ ಜವಾಬ್ದಾರಿಗಳಿಂದ ದೂರ ಹೋಗ್ತಾರೆ. ಅವಾಗ ಅಂತಹ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಇವ್ರನ್ನ ಹುಡುಕೊಂಡು ಬರುತ್ತೆ. ಆದರೆ ನಿಮ್ಮ ಒಂದು ಒಳ್ಳೆಯ ನಿರ್ಧಾರಗಳು ನಿಮ್ಮನ್ನು ಯಾವುದೇ ಒಂದು ಸಮಸ್ಯೆಯಿಂದ ಪಾರು ಮಾಡೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಹಾಗೆ ನಿಮ್ಮ ವಿರೋಧಿಗಳು ಸಹ ನಿಮ್ಮೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡ್ಕೋತಾರೆ. ಆರೋಗ್ಯದ ಬಗ್ಗೆ ಯಾವುದೇ ಒಂದು ತೊಂದರೆ ಇರಲ್ಲ, ಎಚ್ಚರಿಕೆ ಇರಬೇಕು ಅಷ್ಟೇ. ನೆಗ್ಲಿಜೆನ್ಸಿ ಇದ್ದರೆ ಆರೋಗ್ಯದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆಗಳಿದೆ. ಮಿಥುನ ರಾಶಿಯವರು ಏನು ಮಾಡ್ತಾರೆ, ಇವತ್ತು ಯಾವುದೇ ಒಂದು ವಿಚಾರ ಆದರೂ ಸರಿಯೇ ಸ್ಥಿರವಾದಂತಹ ಮನಸ್ಸಿನಿಂದ ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಂಬೋದ್ರಲ್ಲಿ ವಿಫಲರಾಗ್ತಾರೆ. ಈ ಕಾರಣದಿಂದ ಇವರ ಅತಿ ಮುಖ್ಯವಾದಂತಹ ಸ್ವಂತ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳೋ ಸಾಧ್ಯತೆ ಇದೆ. ಆದರೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಇವರ ತೀರ್ಮಾನಗಳಿಂದ ಒಂದು ಬಹುದೊಡ್ಡ ಸಮಸ್ಯೆ, ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಅಥವಾ ಭಿನ್ನಾಭಿಪ್ರಾಯ ಇದ್ದರೆ ಅದು ದೂರವಾಗುವ ಒಂದು ಸಾಧ್ಯತೆಗಳಿವೆ. ಇನ್ನು ಉದ್ಯೋಗದ ಬಗ್ಗೆ ಬಂದಾಗ, ನೀವು ಎಷ್ಟೇ ಹೆಚ್ಚಿನ ಪ್ರಯತ್ನ ಪಟ್ಟರು, ಎಷ್ಟೇ ಒಂದು ಎಫರ್ಟ್ ಹಾಕಿದ್ರೂ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ನಡೆಯಲ್ಲ. ಯಾವುದಾದ್ರೂ ಒಂದು ಕಾರಣದಿಂದ ಅದು ನಿಧಾನಗತಿಯಲ್ಲಿ ಸಾಗುತ್ತೆ. ಈ ಕಾರಣದಿಂದ ಯಾವುದೇ ಕಾರಣಕ್ಕೂ ಈ ಸಹನೆಯನ್ನು ಕಳೆದುಕೋಬೇಡಿ. ನಿಧಾನ ಆಗುತ್ತೆ, ಒಂದು ರೀತಿ ಮಾತಿದೆ, ಒಂದು ತಾಳಿದ ಒಂದು ಬಾಳೆಯಾನು ಅಂತ. ಆದರೆ ಕೊನೆಯಲ್ಲಿ ಯಶಸ್ಸು ಸಹ ಸಿಗುತ್ತೆ. ಇದೊಂದು ಮುಖ್ಯವಾದಂತಹ ವಿಚಾರ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಂತೆ ಉತ್ತಮ ಆದಾಯ ಇರುತ್ತೆ. ಆದಾಯದ ಬಗ್ಗೆ ಯಾವುದೇ ಒಂದು ಇದಿರಲ್ಲ, ಸಂದೇಹ ಇಲ್ಲ. ಮೂರನೇ ವ್ಯಕ್ತಿಯಿಂದ ಹಣದ ಸಹಾಯ ಇರುತ್ತೆ. ಆದರೆ ಏನು ಮಾಡ್ತಾರಪ್ಪ ಅಂದರೆ, ನಿಮ್ಮ ಬಂಧು ಬಳಗದವರು ಅಥವಾ ಸ್ವಲ್ಪ ಆತ್ಮೀಯರು ನಿಮ್ಮ ಸ್ವಲ್ಪ ನಂಬಿಸ್ತಾರೆ. ಅವರೇನಾದ್ರು ಕಷ್ಟ ನಷ್ಟ ಅಂತ ಹೇಳ್ಕೊಬಿಡ್ತು ಅಂದರೆ ನಿಮ್ಮ ಮನಸ್ಸು ಈ ಬೆಣ್ಣೆಯಂತೆ ಕರಗೋಗುತ್ತೆ. ಆ ಒಂದು ವೇಳೆಯಲ್ಲಿ ನೀವೇನಪ್ಪ ಮಾಡ್ತೀರಿ ಅಂದರೆ, ಬೇರೆಯವರಿಗೆ ಹಣದ ಸಹಾಯವನ್ನು ಮಾಡ್ತೀರಿ. ಹಣದ ಸಹಾಯ ಮಾಡೋದು ತಪ್ಪು ಅಂತಲ್ಲ, ಆದರೆ ಒಂದು ಲಿಮಿಟ್ ಇರಬೇಕು. ಇಲ್ಲವರೆ ನೀವು ಹಣದ ಕೊರತೆಯಿಂದ ಇವತ್ತು ಬಾಳಬೇಕಾಗತ್ತೆ. ಉತ್ತಮ ಆರೋಗ್ಯ ಇರುತ್ತೆ. ಆರೋಗ್ಯದ ಬಗ್ಗೆ ಯಾವುದೇ ಒಂದು ಭಯ ಬೇಡ. ಆದರೆ ತೀರ್ಮಾನಗಳು ಒಂದು ಬದಲಾವಣೆ ಆಗದೇ ಇರಬೇಕು. ಒಮ್ಮೆ ತೆಗೆದುಕೊಂಡ ತೀರ್ಮಾನಕ್ಕೆ ಬದ್ಧರಾಗೋದು ತುಂಬ ಒಳ್ಳೆಯದು ಅಂತ ಕಂಡುಬರುತ್ತೆ. ಕಟಕ ರಾಶಿಯವರು ಇವತ್ತು ಸ್ವಲ್ಪ ಈ ಸ್ವಂತ ಒಂದು ಕೆಲಸ ಕಾರ್ಯಗಳಿಗೆ ಗಳಿಸಿದ ಹಣವನ್ನು ಖರ್ಚು ಮಾಡ್ತಾರೆ. ಸ್ವಂತ ಕೆಲಸ ಕಾರ್ಯ ಅಂದರೆ ಅದರಲ್ಲೂ ಮುಖ್ಯವಾಗಿ ಇವರಿಗೆ ಇಷ್ಟವಾದಂತಹ ಈ ಬಟ್ಟೆಗಳನ್ನು ಕೊಂಡ್ಕೊಬೋದು, ಅಥವಾ ಇವರಿಗೆ ಇಷ್ಟವಾದಂತಹ ಒಡವೆಗಳನ್ನು ತಗೊಬೋದು. ಮುಖ್ಯವಾಗಿ ಸ್ತ್ರೀಯರು ಮತ್ತು ಮಕ್ಕಳು, ಅದು ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ, ಸ್ತ್ರೀಯರು ಮತ್ತು ಮಕ್ಕಳು ಅವರ ಮನಸ್ಸಿಗೆ ಇಷ್ಟವಾದಂತಹ ಸ್ವಲ್ಪ ಮಟ್ಟಿಗೆ ಐಷಾರಾಮಿ ವಸ್ತುಗಳನ್ನು ಕೊಡುತ್ತಾರೆ. ಈ ಕಾರಣದಿಂದ
ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕೊರತೆ ಉಂಟಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿ ಆ ಭಯ ಬರುತ್ತೆ, ಅಯ್ಯೋ ಎಷ್ಟೊಂದು ದುಡ್ಡು ಖರ್ಚಾಗೋಯ್ತು, ಏನಪ್ಪ ಮಾಡೋದು ಅಂತ. ಆದರೆ ಯಾವುದೇ ಒಂದು ತೊಂದರೆ ಇರಲ್ಲ. ನಿಮಗೆ ಅನಿರೀಕ್ಷಿತವಾದಂತಹ ಹಣಕಾಸಿನ ಸಹಾಯ ಸಿಗುತ್ತೆ ಆತ್ಮೀಯರಿಂದ. ಕೇವಲ ಸಹಾಯ ಅಲ್ಲ, ನೀವು ಸಹ ಸುಲಭವಾಗಿ ಸಂಪಾದನೆ ಮಾಡಬಲ್ಲರಿ. ಅದೇನೇ ಹೇಳಿದ್ರು, ಯಾರೆಷ್ಟೇ ಹೇಳಿದ್ರು, ನಿಮ್ಮ ಮನಸ್ಸಿನಲ್ಲಿ ಮಾತ್ರ ಹಣಕಾಸಿನ ಬಗ್ಗೆ ಚಿಂತೆ ಅನ್ನೋದು ಇದ್ದೇ ಇರುತ್ತೆ. ಇನ್ನು ಉದ್ಯೋಗದಲ್ಲಿ ಬೇಡದ ವಿಚಾರಗಳಿಗೆ, ಬೇಡದ ಒಂದು ಬೇಡಿಕೆಗಳಿಗೆ ನೀವು ಬೆಲೆ ಕೊಡಬೇಕಾಗತ್ತೆ, ಅದನ್ನು ಒಪ್ಕೋಬೇಕಾಗತ್ತೆ. ಇದರಿಂದ ಅನಿರೀಕ್ಷಿತವಾದಂತಹ ಮತ್ತು ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ಉಂಟು ಮಾಡುವಂತಹ ಬದಲಾವಣೆಗಳು ಉದ್ಯೋಗ ಕ್ಷೇತ್ರದಲ್ಲಿ ಆಗುತ್ತೆ. ಆದ್ದರಿಂದ ಮುಖ್ಯವಾಗಿ ಇವತ್ತು ನೀವು ನಿಮ್ಮ ಸ್ವಂತ ವಿಚಾರಗಳಿಗೆ ಹೆಚ್ಚಿನ ಗಮನವನ್ನು ಕೊಡಿ. ಬೇರೆಯವರ ವಿಚಾರಗಳಿಗೆ ಗಮನ ಕೊಡಬೇಡಿ ಅಂತಲ್ಲ, ನಿಮಗೆ ತೊಂದರೆ ಆಗೋ ರೀತಿ ಇದ್ದರೆ ಅದರಿಂದ ದೂರ ಉಳಿಯೋದೇ ಒಳ್ಳೆಯದು ಅಂತ ಕಂಡುಬರುತ್ತೆ. ನಿಮಗೆ ಸಾಧ್ಯವಾದಷ್ಟು ತಾಳ್ಮೆ ಇದ್ದಷ್ಟು ಒಳ್ಳೆಯದು. ಆರೋಗ್ಯದ ಬಗ್ಗೆ ಯಾವುದೇ ಒಂದು ಭಯ ಬೇಡ, ಉತ್ತಮ ಆರೋಗ್ಯ ಇರುತ್ತೆ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಖರ್ಚು ವೆಚ್ಚಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಸಿಂಹರಾಶಿಯವರು ಇವತ್ತು ಯಾರೊಬ್ಬರ ಮನಸ್ಸನ್ನು ಸಹ ಅರ್ಥ ಮಾಡ್ಕೊಂಬೋದಕ್ಕೆ ಹೋಗಲ್ಲ. ಇವರಲ್ಲಿ ಎಂತಹ ಭಾವನೆ ಇವತ್ತಿರುತ್ತಪ್ಪ ಅಂದರೆ, ನಾನು ಸರಿ, ನಾನು ಮಾಡೋ ಕೆಲಸವೆಲ್ಲ ಸರಿ, ನನ್ನನ್ನು ಬೇರೆಯವರು ಅನುಸರಿಸಬೇಕು, ನನ್ನನ್ನು ಬೇರೆಯವರು ಹೊಗಳಬೇಕು. ಇದು ಖಂಡಿತ ಒಂದು ತಪ್ಪಾದ ನಿರ್ಣಯ ಅಲ್ಲ. ಸಿಂಹರಾಶಿಯವರು ಇಂದು ತಮ್ಮ ಯಾವುದೇ ಕೆಲಸ ಕಾರ್ಯಗಳಾದರೂ ಕೂಡ ಬೇರೆಯವರನ್ನು ಕೊಂಚವೂ ಅವಲಂಬಿಸದೆ ಸ್ವತಂತ್ರವಾಗಿ ಅದನ್ನು ಪೂರ್ಣಗೊಳಿಸ್ತಾರೆ. ಬರೀ ಪೂರ್ಣಗೊಳಿಸೋದಲ್ಲ, ಅದರಿಂದ ಇವರ ನಿರೀಕ್ಷೆಗೂ ಮೀರಿದಂತಹ ಹೆಸರು ಸಿಗುತ್ತೆ. ಒಂದು ನೇಮ್ ಆ್ಯಂಡ್ ಫೇಮ್ ಅಂತ ಏನು ಹೇಳ್ತೀವಿ, ಅವರ ಕೀರ್ತಿ ಪ್ರತಿಷ್ಠೆ ಸಹ ಹೆಚ್ಚಾಗುತ್ತೆ ಇದರಿಂದ. ಆದರೆ ಏನಪ್ಪ ಅಂದರೆ, ಮನಸ್ಸಿಗೆ ಒಂದು ನೆಮ್ಮದಿ ಇರಲ್ಲ. ಯಾಕಪ್ಪ ನೆಮ್ಮದಿ ಇರಲ್ಲ ಅಂದರೆ, ಇವರ ಒಂದು ಕೆಲಸ ಕಾರ್ಯಗಳನ್ನು ಅಥವಾ ಇವರ ಒಂದು ಕಾರ್ಯನಿರ್ವಹಣೆಯನ್ನು ಬೇರೆಯವರು ಗುರುತಿಸ್ತಾರೆ. ಇವರ ಮೇಲಧಿಕಾರಿಗಳು ಅಷ್ಟೇ ಅದನ್ನು ಗುರುತಿಸ್ತಾರೆ. ಆದರೆ ಬಂದ್ಬಿಟ್ಟು ಇವರನಿಗೆ ಬೆಂತಟ್ಟಿ ಪ್ರೋತ್ಸಾಹ ಮಾಡಲ್ಲ. ಈ ಕಾರಣದಿಂದ ಇವರಿಗೆ ಈ ಉದ್ಯೋಗದಲ್ಲಿ ಒಂದು ರೀತಿ ಬೇಸರ ಉಂಟಾಗುತ್ತೆ. ಯಾವುದೇ ಒಂದು ಹೊಸ ರೀತಿಯ ಈ ಕೆಲಸ ಕಾರ್ಯಗಳಿಗೆ ಇವತ್ತು ಕೈ ಹಾಕಲ್ಲ. ಇವತ್ತು ಇವರು ಸ್ವಲ್ಪ ಈ ತಾವಾಯಿತು, ತಮ್ಮ ಕೆಲಸ ಆಯಿತು ಅನ್ನೋ ರೀತಿಯಲ್ಲಿ ಇದ್ಬಿಡ್ತಾರೆ. ಇನ್ನು ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಎಚ್ಚರಿಕೆಯಿಂದ ವರ್ತಿಸಬೇಕು. ಇಲ್ಲ ಹೋದರೆ ಸಂಪಾದಿಸಿದ ಹಣವನ್ನೆಲ್ಲ ಖರ್ಚು ಮಾಡಬೇಕಾಗುತ್ತೆ. ಬೇರೆಯವರ ಹಣಕಾಸಿನ ವ್ಯವಹಾರದಲ್ಲಿ ಮಧ್ಯಸ್ಥಿಕೆ ವಹಿಸಬೇಡಿ, ಹಾಗೆ ಮಧ್ಯವರ್ತಿಗಳಾಗಬೇಡಿ. ಅದಕ್ಕೆ ಈ ಶ್ಯೂರಿಟಿ ಹಾಕೋದವೆಲ್ಲ ಮಾಡಬೇಡಿ. ಅದು ಬಿಟ್ಟರೆ ಯಾವುದೇ ಒಂದು ತೊಂದರೆ ಇಲ್ಲ. ಉತ್ತಮ ಆರೋಗ್ಯ ಇರುತ್ತೆ, ಉತ್ತಮ ಆದಾಯ ಇರುತ್ತೆ. ಕನ್ಯಾ ರಾಶಿಯವರು ಇವತ್ತು ಯಾವುದೇ ಒಂದು ರೀತಿಯ ತಪ್ಪುಗಳನ್ನು ಮಾಡಲ್ಲ. ಅಂದರೆ ಸಾಧ್ಯವಾದಷ್ಟು ಕಡಿಮೆ ತಪ್ಪು. ಎರಡನೇದು, ಇವರು ಒಂದು ವೇಳೆ ಯಾವುದಾದ್ರೂ ತಪ್ಪು ನಿರ್ಧಾರ ತೊಗೊಂಡ್ರೂ ಕೂಡ ಅದನ್ನು ಇವರಿಗಾಗಲಿ ಅಥವಾ ಬೇರೆಯವರಿಗಾಗಲಿ ಯಾವುದೇ ರೀತಿ ತೊಂದರೆ ಆಗಲ್ಲ. ಈ ರೀತಿ ಇರುತ್ತೆ. ಆದರೂ ಕೂಡ ಏನಪ್ಪ ಆಗುತ್ತೆ ಅಂದರೆ, ಇವರಿಗೆ ತಮ್ಮ ಕುಟುಂಬ ವರ್ಗದಲ್ಲಾಗ್ಬೋದು, ಉದ್ಯೋಗದಲ್ಲಾಗ್ಬೋದು, ಬೇರೆ ಕಡೆ ಎಲ್ಲಿ ಬೇಕಾದ್ರೂ ಆಗ್ಬೋದು, ಅನಾವಶ್ಯಕವಾಗಿ ಬೇರೆಯವರ ಜೊತೆಯಲ್ಲಿ ಮನಸ್ತಾಪ ಉಂಟಾಗುತ್ತೆ. ಈ ಮನಸ್ತಾಪ ಉಂಟಾಗೋದಕ್ಕೆ ಕಾರಣ ಏನಪ್ಪ ಅಂದರೆ, ಇವರು ಸರಿಯಾದ ಹಾದಿಯಲ್ಲಿರ್ತಾರೆ, ಇವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ. ಹಾಗೆಯೇ ಬೇರೆಯವರು ಯಾವುದಾದ್ರೂ ತಪ್ಪನ್ನು ಮಾಡಿದರೆ ಅಥವಾ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡರೆ ಅದನ್ನು ನೇರವಾಗಿ ಸರಿಪಡಿಸೋದ್ರ ಬದಲು ಖಂಡಿಸ್ತಾರೆ. ಏನಾಗುತ್ತೆ, ಇವರ ಮಾತಿನ ಆ ಒಂದು ತೀಕ್ಷ್ಣತೆ ಬೇರೆಯವರಿಗೆ ಇಷ್ಟ ಆಗಲ್ಲ. ಈ ಕಾರಣದಿಂದ ಇವರು ದಿನವಿಡೀ ಒಂದಲ್ಲ ಒಂದು ವಿವಾದಗಳಿಗೆ ಸಿಲುಕ್ತಾರೆ. ಆದ್ದರಿಂದ ಮೊದಲನೇದಾಗಿ ಇವರು ಏನು ಮಾಡಬೇಕಪ್ಪ ಅಂದರೆ, ತಮ್ಮ ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸಬೇಕು. ಎರಡನೇದು, ಸಣ್ಣ ಪುಟ್ಟ ಕೆಲಸಗಳನ್ನು, ಸಣ್ಣ ಪುಟ್ಟ ವ್ಯವಹಾರಗಳನ್ನು ಅಥವಾ ಜವಾಬ್ದಾರಿಗಳನ್ನು ಇವರು ಒಪ್ಕೊಂಬಲ್ಲ. ಇವರಿಗೆ ಒಂದು ರೀತಿ
ಸಾಹಸದ ಅಥವಾ ಸವಾಲು ಅಂತ ಅನಿಸುವಂತಹ ಜವಾಬ್ದಾರಿಗಳನ್ನು ತಗೋತಾರೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಎರಡು, ಒಂದು ಮಾನಸಿಕ ನೆಮ್ಮದಿ ಇರಲ್ಲ. ಮನಸ್ಸಿನಲ್ಲಿ ಆ ಜವಾಬ್ದಾರಿ ಒಪ್ಕೊಬಿಡ್ತಾರೆ ಮಾಡ್ತೀನಿ ಅಂತ, ಆಮೇಲೆ ಮನಸ್ಸಲ್ಲಿ ಒಂದು ರೀತಿ ಭಯ ಶುರುವಾಗುತ್ತೆ, ಮಾನಸಿಕ ಚಿಂತನೆ ಇರುತ್ತೆ. ಎರಡನೇದಾಗಿ ಬಿಡುವಿಲ್ಲದಂತೆ ದುಡಿಬೇಕಾಗತ್ತೆ, ಒಂದು ಕ್ಷಣವೂ ಬಿಡುವಿರಲ್ಲ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ದಿನಾಂತ್ಯಕ್ಕೆ ಇವರ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತ ಕಂಡು ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಖರ್ಚಿಗೆ ತಕ್ಕಷ್ಟು ಹಣವನ್ನು ಸಂಪಾದಿಸುವಂತಹ ಬುದ್ಧಿವಂತಿಕೆ ಅಥವಾ ಜಾಣ್ಮೆಗೆ ಅವರಿಗೆ ಇರುತ್ತೆ. ತುಲಾರಾಶಿಯವರು ಇವತ್ತು 108 ಯೋಚನೆಗಳನ್ನು ಮನಸ್ಸಿನಲ್ಲಿಟ್ಕೊಂಡಿರ್ತಾರೆ, ಹಾಗೆ 108 ಯೋಜನೆಗಳನ್ನು ಹಾಕ್ಕೊಂಡಿರ್ತಾರೆ. ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಅಲ್ಲಿ ಹೋಗ್ಬೇಕು, ಅವ್ರು ನೋಡಬೇಕು, ಇವ್ರು ನೋಡಬೇಕು ಅಂತ. ಏನಪ್ಪ ಆಗುತ್ತೆ ಅಂದರೆ ಎದ್ದಾಕ್ಷಣ ತಮ್ಮ ಕೆಲಸವನ್ನು ನಿರ್ವಹಿಸೋದಕ್ಕೆ ಸಿದ್ಧರಾಗ್ತಾರೆ. ಆದರೆ ಅನಿವಾರ್ಯವಾಗಿ ಇವರು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅಥವಾ ಬಂಧು ಬಳಗದವರಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಕುಟುಂಬದ ಹಿರಿಯ ದಂಪತಿಗಳಲ್ಲಿ ಅನಾರೋಗ್ಯ ಕಂಡುಬರುತ್ತೆ. ಆವಾಗ ಅವರ ಜವಾಬ್ದಾರಿ ಇವರ ಪಾಲಿಗೆ ಬರುತ್ತೆ. ಅದು ಇದು ಸುಲಭವಾಗಿ ನಡೆಯುತ್ತಾ ಇಲ್ಲ, ಬಹು ದೂರದ ಪ್ರಯಾಣ ಇವರ ಪಾಲಿಗಿರುತ್ತೆ. ಅಂದರೆ ಇವರ ಮನಸ್ಸಿಗೆ ಯಾವುದೇ ರೀತಿಯ ಆಸೆ ಅಥವಾ ನಿರೀಕ್ಷೆ ಇಲ್ಲದೆ ಹೋದರೂ ಕೂಡ ಅನಿವಾರ್ಯವಾಗಿ ಇವರು ಪ್ರಯಾಣವನ್ನು ಬೆಳೆಸಬೇಕಾಗುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ, ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ ಸಾಮಾನ್ಯವಾಗಿ, ಆದರೆ ಇವತ್ತು ಹಣದ ಕೊರತೆ ಕಂಡುಬರುತ್ತೆ. ಇಲ್ಲಿ ಬರೋ ವರಮಾನ ಕಮ್ಮಿ, ಖರ್ಚು ಮಾತ್ರ ಜಾಸ್ತಿ. ಇದರಿಂದ ಇವರಿಗೆ ಈ ಸಹನೆ ಅನ್ನೋದು ಇರಲ್ಲ. ಪ್ರತಿಯೊಬ್ಬರ ಜೊತೆ ಒಂದು ರೀತಿ ಬೇಸರದಿಂದನೇ ವರ್ತಿಸ್ತಾರೆ, ಸ್ವಲ್ಪ ಕೋಪದಿಂದ ವರ್ತಿಸ್ತಾರೆ. ಈ ಕಾರಣದಿಂದ ಇವರ ಆತ್ಮೀಯರು ಸಹ ಇವರಿಂದ ದೂರ ಉಳಿಯೋದಕ್ಕೆ ಸ್ವಲ್ಪ ಪ್ರಯತ್ನವನ್ನು ಪಡ್ತಾರೆ. ಈ ಆರೋಗ್ಯದ ಬಗ್ಗೆ ಹೇಳಬೇಕು ಅಂದರೆ ಉತ್ತಮ ಆರೋಗ್ಯ ಇರುತ್ತೆ, ಯಾವುದೇ ಒಂದು ತೊಂದರೆ ಇರಲ್ಲ. ದೊರೆವ ಅವಕಾಶವನ್ನು ಇವರು ಬಳಸ್ಕೋಬೇಕು. ಏನೇ ಆದರೂ ಇವತ್ತು ಅಷ್ಟೇನು ಒಂದು ಪ್ರಬಲವಾದಂತಹ ಒಂದು ಯಶಸ್ಸು ಸಿಗುವಂತಹ ಸಾಧ್ಯತೆ ಇಲ್ಲ. ನಿಮ್ಮ ಬಾಳ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಇನ್ನು ಉದ್ಯೋಗವನ್ನು ಬದಲಾಯಿಸುವ ಯೋಚನೆ ಅಂದರೆ ಅದನ್ನು ಸದ್ಯಕ್ಕೆ ಬಿಟ್ಬಿಡೋದು ಒಳ್ಳೆಯದು. ವೃಶ್ಚಿಕ ರಾಶಿಯವರು ಮನಸ್ಸಿನಲ್ಲಿ ಒಂದು ರೀತಿಯ ದೃಢವಾದ ನಿರ್ಧಾರದ ಗುಣ ಇರುತ್ತೆ. ಅಂದರೆ ಯಾವುದೇ ಒಂದು ವಿಚಾರವಾಗಲಿ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರ್ತಾರೆ. ಬೇರೆಯವರು ಕೆಲವೊಂದು ವಿಚಾರಗಳನ್ನು ತಮ್ಮಿಂದ ಮಾಡದ ಸಾಧ್ಯವಾಗದೆ ಕೈ ಬಿಟ್ಟಿರ್ತಾರೆ. ಅವರು ಬಂದು ಇವರು ಹೇಳ್ಕೊಡ್ತಾರೆ, ಅದರಿಂದ ಏನೂ ಉಪಯೋಗ ಇಲ್ಲ, ಆ ಕೆಲಸ ಆಗಲ್ಲ, ಬಿಟ್ಬಿಡು ಅಂತ. ಅದು ಇವರೇನು ಮಾಡ್ತಾರೆ, ಇವ್ರಿಗೊಂದು ಹಠ ಇರುತ್ತೆ, ಬೇರೆಯವರಿಗೆ ಸಾಧಿಸೋಕ್ಕೆ ಸಾಧ್ಯ ಆಗದೇ ಇರೋ ಕೆಲಸಗಳನ್ನು ತಾನು ಮಾಡಬೇಕು, ತನ್ನ ಪ್ರತಿಭೆಯನ್ನು ಪ್ರತಿಯೊಬ್ಬರಿಗೂ ಪರಿಚಯ ಮಾಡಬೇಕು ಅಂತ. ಈ ಕಾರಣದಿಂದ ಇವರಿಗೆ ಈ ದಿನ ಕೆಲವೊಂದು ಅಪರೂಪದ ಘಟನೆಗಳು ಎದುರಾಗುತ್ತೆ, ಅಪರೂಪದ ಅವಕಾಶಗಳು ಸಹ ಸಿಗುತ್ತೆ. ಒಟ್ಟಾರೆ ಇವರು ಇವತ್ತು ತಮ್ಮ ಮನಸ್ಸಿನ ಇಚ್ಛೆಗೆ ಅನುಗುಣವಾಗಿ ಜೀವನವನ್ನು ನಡೆಸ್ತಾರೆ. ತಮ್ಮ ನಿರ್ಧಾರಗಳನ್ನು ಬೇರೆಯವರ ಮೇಲೆ ಹೇರಲ್ಲ, ಆದರೆ ಇವರ ನಿರ್ಧಾರಗಳನ್ನು ಬೇರೆಯವರು ಒಪ್ಕೋತಾರೆ. ಕಾರಣ ಏನಪ್ಪ ಅಂದರೆ ಆ ನಿರ್ಧಾರದಲ್ಲಿ ಅಂತಹ ಒಂದು ಬಲ ಇರುತ್ತೆ, ಅಂತಹ ಒಂದು ಒಳ್ಳೆಯ ವಿಚಾರಗಳಿರುತ್ತೆ. ಕೇವಲ ಇವರು ತಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಮಾತ್ರ ಇವತ್ತು ಕಷ್ಟಪಡಲ್ಲ. ತಮ್ಮನ್ನು ನಂಬಿರೋರು ಎಲ್ರಿಗೂ ಅಲ್ಲ, ಅಂದರೆ ಪರೋಪಕಾರದ ಗುಣ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ದಿನ ಇವ್ರದ್ದು ಏನು ಮಾಡ್ತಾರೆ, ಇವರ ಮೇಲೆ ಯಾರಿಗೆ ನಂಬಿಕೆ ಇರುತ್ತೆ, ಯಾರಿಗೆ ವಿಶ್ವಾಸ ಇರುತ್ತೆ, ಅವರಿಗೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡ್ತಾರೆ. ಆದರೆ ಮುಖ್ಯವಾದ ವಿಚಾರ ಹಣಕಾಸಿನ ವಿಚಾರದಲ್ಲಿ ಅಲ್ಲ, ಅವರ ಕೆಲಸ ಮಾಡಿಕೊಡ್ತಾರೆ, ಹಣದ ಸಹಾಯ ಮಾಡಲ್ಲ. ಕಾರಣ ಏನಪ್ಪ ಅಂದರೆ ಇವರಿಗೆ ಅನಿರೀಕ್ಷಿತವಾಗಿ ಹೆಚ್ಚಿನ ಹಣದ ಅವಶ್ಯಕತೆ ಇರುತ್ತೆ. ಇದರಿಂದ ಯಾವುದೇ ವಿಚಾರದಲ್ಲೂ ದುಡುಕಿನ ನಿರ್ಧಾರವನ್ನು ತಗೊಂಬಲ್ಲ. ಆದರೆ ಒಂದು ಮುಖ್ಯವಾದಂತಹ ವಿಚಾರ, ಕೋಪವನ್ನು ಕಡಿಮೆ ಮಾಡ್ಕೋಬೇಕು. ಆರೋಗ್ಯದಲ್ಲಿ ಯಾವುದೇ ಒಂದು ರೀತಿಯ ತೊಂದರೆ ನಿಮಗೆ ಇರೋದಿಲ್ಲ.
ಧನುರಾಶಿಯವರು. ಧನುರಾಶಿಯವರಿಗೆ ವಿಪರೀತವಾದಂತಹ ಒಂದು ಆತ್ಮವಿಶ್ವಾಸ ಇರುತ್ತೆ. ಆ ಆತ್ಮವಿಶ್ವಾಸ ಎಂಥದ್ದಪ್ಪ ಅಂದರೆ, ತಾನು ಮಾಡೋದೆಲ್ಲ ಕರೆಕ್ಟು, ತಾನು ಹೇಳೋದೆಲ್ಲ ಕರೆಕ್ಟು, ತಾನು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀನಿ. ಇಲ್ಲಿ ಮುಖ್ಯವಾಗಿ ಇವರಿಗೆ ಉತ್ತಮವಾದಂತಹ ಅವಕಾಶಗಳು ಸಿಗುತ್ತೆ. ಅದಕ್ಕಿಂತಲೂ ಹೆಚ್ಚಾಗಿ ಇವರ ಕೆಲಸ ಕಾರ್ಯಗಳಿಗೆ ಗುರು ಹಿರಿಯರ ಮಾರ್ಗದರ್ಶನ ಸಿಗುತ್ತೆ. ಆದರೆ ಇವರು ಏನಪ್ಪ ಮಾಡ್ತಾರೆ ಅಂದರೆ, ಎರಡು ರೀತಿಯ ತಪ್ಪನ್ನು ಮಾಡ್ತಾರೆ. ಬೇರೊಬ್ಬರ ಸಹಾಯವನ್ನು ಇವರು ನಿರೀಕ್ಷೆ ಮಾಡಲ್ಲ, ಬೇರೊಬ್ಬರ ಮಾರ್ಗದರ್ಶನವನ್ನು ಸಹ ಇವರು ನಿರೀಕ್ಷೆ ಮಾಡಲ್ಲ. ಇದರಿಂದ ಸ್ವಲ್ಪ ಹಿನ್ನಡೆ ಇರುತ್ತೆ ಇವರ ಕೆಲಸ ಕಾರ್ಯದಲ್ಲಿ. ಆದರೆ ಏನಪ್ಪ ಅಂದರೆ, ತುಂಬ ಬುದ್ಧಿವಂತಿಕೆ. ಆ ಬುದ್ಧಿವಂತಿಕೆ ಎಂಥದ್ದು ಅಂದರೆ, ಅತಿ ಸರಳವಾದಂತಹ ಕೆಲಸ ಕಾರ್ಯಗಳಾಗಲಿ ಅದನ್ನು ನಿಧಾನವಾಗಿ ಅದರ ಬಗ್ಗೆ ಸಂಪೂರ್ಣ ಅಧ್ಯಯನವನ್ನು ಮಾಡಿ ಅದನ್ನು ಅರಿತುಕೊಂಡು ಆರಂಭಿಸ್ತಾರೆ. ಇದರಿಂದ ಜೀವನದಲ್ಲಿ ಯಾವುದೇ ಒಂದು ರೀತಿಯ ಸೋಲಿರಲ್ಲ. ಇವಾಗ ಉದಾಹರಣೆ ಏನಪ್ಪ ಅಂದರೆ, ಇವರ ಒಂದು ರೀತಿ ನೀತಿಯಿಂದ ಇವತ್ತು ಒಂದು 1,000 ರೂಪಾಯಿ ಸಂಪಾದನೆ ಮಾಡೋ ಕಡೆ, ಒಂದು 10,000 ರೂಪಾಯಿ ಸಂಪಾದನೆ ಮಾಡೋ ಕಡೆ 100 ರೂಪಾಯಿ 200 ರೂಪಾಯಿ ಆಗಿಬಿಡುತ್ತೆ. ಅಂದರೆ ಇವರದೇ ಆದ ತಪ್ಪು ಕಲ್ಪನೆಗಳು, ಇವರದೇ ಆದ ತಪ್ಪು ನಿರ್ಧಾರಗಳು ಇವರ ಜೀವನದಲ್ಲಿ ಒಂದು ರೀತಿ ಇವರ ಪ್ರಗತಿಗೆ ಅಡ್ಡಗಾಲಾಗುತ್ತೆ. ಅದರಿಂದ ಸಾಧ್ಯವಾದಷ್ಟು ಬೇರೆಯವರನ್ನು ಅವಲಂಬಿಸಿ ಅಂತ ಹೇಳಲ್ಲ, ಆದರೆ ಬೇರೆಯವರ ಮನಸ್ಸನ್ನು ಅಧ್ಯಯನ ಮಾಡಿ, ಬೇರೆಯವರ ಮನಸ್ಸಿನ ಆಶಯಗಳಿಗೆ ನೀವು ಗೌರವ ಕೊಡ್ತು ಅಂದರೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಸುಲಭವಾಗಿ ನಡೆಯುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಹಣವನ್ನು ಇವರು ಶೇಖರಣೆ ಮಾಡಬೇಕಾಗತ್ತೆ. ಕಾರಣ ಏನಪ್ಪ ಅಂದರೆ, ಅವರಿಗೆ ಆತ್ಮೀಯರ ಸಹಾಯದಿಂದ ವಿದೇಶದಲ್ಲಿ ತಮ್ಮ ಉನ್ನತ ವಿದ್ಯಾಭ್ಯಾಸವನ್ನು ಮುಂದುವರಿಸುವ ಯೋಗ ಸಿಗುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಕಾರಣ ಏನಪ್ಪ ಅಂದರೆ, ಬಿಡುವಿಲ್ಲದ ಕೆಲಸ ಕಾರ್ಯಗಳಿಂದ ನೀವು ತೊಂದರೆಯನ್ನು ಅನುಭವಿಸೋ ಸಾಧ್ಯತೆಗಳಿವೆ. ಮಕರ ರಾಶಿಯವರು ಇವತ್ತು ಅತಿಯಾದ ನಿಧಾನತೆಯ ಒಂದು ತೀರ್ಮಾನಗಳ ಕಾರಣ ತಾವಾಯಿಗೆ ಹೋಗಿ ಕೆಲವೊಂದು ಸಮಸ್ಯೆಗಳಿಗೆ ಸಿಲುಕುತ್ತಾರೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, ಸಾಧ್ಯವಾದಷ್ಟು ಯಾವುದೇ ವಿಚಾರ ಆದರೂ ಕೂಡ ಶೀಘ್ರಗತಿಯಲ್ಲಿ ತೀರ್ಮಾನಗಳನ್ನು ತೆಗೆಯುವುದಕ್ಕೆ ಸ್ವಲ್ಪ ಪ್ರಯತ್ನ ಪಡಿ. ಕಾರಣ ಏನಪ್ಪ ಅಂದರೆ, ಒಂದು ಮಾತನ್ನು ಆಡ್ತೀವಿ ಸಹಜವಾಗಿ, ರೈಲೋದ ಮೇಲೆ ಟಿಕೆಟ್ ತೊಗೊಬೋದು ಅಂತ. ಇಲ್ಲಿ ನಿಮಗೆ ಯಾವುದೋ ಒಂದು ಉತ್ತಮ ಅವಕಾಶ ಬಂದಿರುತ್ತೆ ಅನ್ಕೋಣ. ಅವ್ರು ಹೇಳ್ತಾರೆ, ನೀವಿನ್ನೂ ನನಗೆ ಒಂದು 1/2 hour ಒಳಗಡೆ ವಿಚಾರ ತಿಳಿಸಿ ಅಂತ. ನೀವೇನು ಮಾಡ್ತೀರಪ್ಪ ಅಂದರೆ, ಆ ಅರ್ಧ ಗಂಟೆ ನಿಮ್ಗೆ ಸಾಕಾಗಲ್ಲ, ತುಂಬ ಟೈಮ್ ತಗೋತೀರಿ. ನೀವು ಅವರಿಗೆ ಎಸ್ ಅಂತ ಹೇಳೋದ್ರೊಳಗಾಗಿ ನಿಮ್ಮ ಅವಕಾಶ ಬೇರೆಯವರ ಪಾಲಾಗಿರುತ್ತೆ. ಅಂದರೆ ಇವತ್ತು ನಿಮ್ಮದೇ ಆದಂತಹ ತಪ್ಪಿನಿಂದ ಜೀವನದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಿ. ಇನ್ನು ಹಣಕಾಸಿನ ವಿಚಾರದಲ್ಲೂ ಅಷ್ಟೇ, ನಿಮಗೇನು ಹಣಕಾಸಿನ ಕೊರತೆ ಏನಿರಲ್ಲ, ಉತ್ತಮ ಆದಾಯ ಇರುತ್ತೆ. ಅದೇನಾಗುತ್ತೆ, ನಿಮ್ಮ ಮಾತಿನ ವೈಖರಿ ಸರಿಗಿರಲ್ಲ. ಇವಾಗ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅನಾವಶ್ಯಕವಾಗಿ ಎಲ್ಲರ ಜೊತೆ ವಾದ ವಿವಾದದಲ್ಲಿ ತೊಡಗ್ತೀರಿ. ಅದೊಂದು ಸಣ್ಣ ಪುಟ್ಟ ವಿಚಾರ ಆಗಲಿ ವಾದದಲ್ಲಿ ತೊಡಗ್ತೀರಿ. ಅವಾಗ ಏನಾಗುತ್ತೆ, ಕುಟುಂಬದ ಜನರಲ್ಲಿ ನಿಮ್ಮ ಬಗ್ಗೆ ಬೇಸರ ಉಂಟಾಗುತ್ತೆ. ಇದೇ ರೀತಿ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ. ನಿಮಗೆ ಉದಾಹರಣೆ, ನಿಮಗೆ ಯಾರಿಂದನೂ ಸ್ವಲ್ಪ ಹಣ ಬರಬೇಕಾಗಿರುತ್ತೆ, ನೀವು ಸಹಾಯ ಕೊಟ್ಟಿರೋ ವಾಪಸ್ ಕೊಡಬೇಕು. ಅವ್ರು ಹೇಳ್ತಿರ್ತಾರೆ, ಅವರು ನಿಮಗೆ ದುಡ್ಡು ಕೊಡಬೇಕು ಅಂತಲೇ ಬಂದಿರ್ತಾರೆ. ಆದರೆ ಏನು ಮಾಡ್ತೀರಿ, ಅವ್ರಿಗೆ ಮಾತಾಡೋದಕ್ಕೆ ಸಮಯ ಅವಕಾಶ ನೀಡಲ್ಲ. ನೀವೇ ಸ್ವಲ್ಪ ಅವರ ಮನಸ್ಸಿಗೆ ಬೇಸರ ಬರೋ ರೀತಿ ಮಾತಾಡ್ತೀರಿ. ಈ ಕಾರಣದಿಂದ ಅವರು ವಾಪಸ್ ಹೋಗ್ಬಿಡ್ತಾರೆ. ಕೇವಲ ಒಂದು ಉದಾಹರಣೆಗಳಷ್ಟೇ. ನೀವು ಯಾವುದೇ ವಿಚಾರಗಳನ್ನು ತಗೊಂಡ್ರೂ ನಿಮ್ಮ ದುಡುಕಿನಿಂದ, ನಿಮ್ಮ ತಪ್ಪು ನಿರ್ಧಾರಗಳಿಂದ ಮಾತ್ರ ಇವತ್ತು ಕಷ್ಟವನ್ನು ಅನುಭವಿಸ್ತೀರಿ. ಹಣಕಾಸಿನ ತೊಂದರೆ ಇರಲ್ಲ, ಉತ್ತಮ ಆರೋಗ್ಯ ಇರುತ್ತೆ. ಆದರೆ ಇವತ್ತಿನ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಒಳ್ಳೆಯ ಚಿಂತನೆ ಇರಲಿ, ಯೋಚನೆ ಇರಲಿ, ಸ್ವಲ್ಪ ನಿಧಾನತೆ ಇರಲಿ. ಕುಂಭರಾಶಿಯವರಲ್ಲಿ ವಿಶೇಷವಾದಂತಹ ಪ್ರತಿಭೆ ಅಥವಾ ಪ್ರಸಕ್ತ ಸನ್ನಿವೇಶಕ್ಕೆ ಅಗತ್ಯವಾಗಿರುವಂತಹ ಪಾಂಡಿತ್ಯ ಇರುತ್ತೆ. ಇದರ ಬಗ್ಗೆ ಅವರಿಗೆ ಸಂಪೂರ್ಣ ತಿಳುವಳಿಕೆ ಇರುತ್ತೆ. ಅಂದರೆ ಒಂದು ಅವರ ಕುಟುಂಬ ವರ್ಗ, ಆ ಕುಟುಂಬ ವರ್ಗದಲ್ಲಿ ಯಾವುದೋ ಒಂದು ಸಮಸ್ಯೆ ಎದುರಾಗುವ ಸೂಚನೆ ಇರುತ್ತೆ.
ಇದ್ರ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ. ಆದರೆ ಇವರು ಮಾತ್ರ ಅದನ್ನು ಊಹೆ ಮಾಡ್ತಾರೆ. ಯಾವಾಗ ಊಹೆ ಮಾಡ್ತಾರೆ ಆವಾಗ ಇವರು ಮೌನವಾಗಿದ್ದು ಅದಕ್ಕೆ ಪರಿಹಾರದ ಬಗ್ಗೆ ಯೋಚನೆ ಮಾಡಲ್ಲ. ಆದರೆ ಬರಬಹುದಾದಂತಹ ಆ ಸಮಸ್ಯೆಯ ಬಗ್ಗೆ ಎಲ್ಲರಿಗೂ ಮುಂಚಿತವಾಗಿ ತಿಳಿಸ್ತಾರೆ. ಈ ಕಾರಣದಿಂದ ಇವರ ಬಗ್ಗೆ ಕುಟುಂಬದ ಕೆಲವರು ತಪ್ಪಾಗಿ ಭಾವಿಸ್ತಾರೆ. ಅಂದರೆ ಆ ಒಂದು ಸಮಸ್ಯೆಗೆ ಕಾರಣ ಇವರೇ ಅಂತ ತಿಳ್ಕೊತಾರೆ. ಕೇವಲ ಕುಟುಂಬದಲ್ಲಿ ಮಾತ್ರ ಆಗುವಂತಹ ಒಂದು ತಪ್ಪಾದ ಬೆಳವಣಿಗೆಯಲ್ಲ, ಅವರೆಲ್ಲಿ ಉದ್ಯೋಗ ಮಾಡ್ತಾರೋ ಅಲ್ಲಿ ಸಹ ಇವರು ಇದೇ ರೀತಿಯ ತಪ್ಪನ್ನು ಮಾಡ್ತಾರೆ. ಆದ ಕಾರಣ ತಮ್ಮ ಮನಸ್ಸಿನಲ್ಲಿ ಎಂತಹ ಒಳ್ಳೆಯ ಯೋಜನೆ ಇರಲಿ ಅಥವಾ ಗಾಢವಾದ ಯೋಚನೆ ಇರಲಿ, ಬರುವ ಸಮಸ್ಯೆಗೆ ಸರಿಯಾದಂತಹ ಪರಿಹಾರವನ್ನು ಕಂಡುಹಿಡಿದು ಆ ಸಮಸ್ಯೆಯನ್ನು ನಿವಾರಣೆ ಮಾಡೋದರಲ್ಲಿ ಇವರಿಗೆ ಒಳ್ಳೆಯದಿದೆ. ಅದರಿಂದ ಮಾತ್ರ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇವರೇನಾದರೂ ದುಡುಕುತನವನ್ನು ತೋರಿಸಿದ್ರೆ ಮಾತ್ರ ಇವರದೆಲ್ಲ, ಇವರು ಮಾಡದ ತಪ್ಪಿಗೆ ಇವರು ದಂಡವನ್ನು ತೆರವುತ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ಮಾತನ್ನು ಕಡಿಮೆ ಮಾಡಿ ಮಾಡಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡೋದು ತುಂಬ ಒಳ್ಳೆಯದು. ಆರೋಗ್ಯದ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ, ಹಣಕಾಸಿನ ಮುಗ್ಗಟ್ಟಿಲ್ಲ. ಆದರೆ ಅನಾವಶ್ಯಕ ಖರ್ಚು ವೆಚ್ಚಗಳು ಬರಬಹುದು, ಎಚ್ಚರಿಕೆಯಲ್ಲಿ. ಮೀನರಾಶಿಯವರಿಗೆ ಮುಖ್ಯವಾಗಿ ಲೋಹದಿಂದ ತೊಂದರೆ ಅಂತ ಬರುತ್ತೆ. ಲೋಹದಿಂದ ತೊಂದರೆ ಎಂದು ಬಂದ್ಬಿಟ್ರೆ ಬೇರೆ ಏನೋ ತಪ್ಪಾಗಿ ಗ್ರಹಿಸಬೇಡಿ. ಉದಾಹರಣೆಗೆ ಈ ಗೃಹಿಣಿಯರು ಮನೆಯಲ್ಲಿ ತರಕಾರಿ ಹೆಚ್ಚುತ್ತಾ ಇರ್ತಾರೆ, ಕೈ ಏಟಾಗ್ಬೋದು. ಇನ್ನು ಈ ವೆಹಿಕಲ್ ಡ್ರೈವ್ ಮಾಡ್ತಾ ಇರ್ತಾರೆ, ಆವಾಗ ಅದು ಸ್ಕಿಡ್ ಆಗ್ಬೋದು, ಆವಾಗ ಅದರಿಂದ ತೊಂದರೆ ಆಗ್ಬೋದು. ಒಟ್ಟಿನಲ್ಲಿ ಈ ಕಬ್ಬಿಣದ ವಸ್ತುವಿನಿಂದ ಇಂದು ನಿಮಗೆ ಸ್ವಲ್ಪ ತೊಂದರೆ ಆಗುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ಏನಪ್ಪ ಮಾಡಬೇಕು ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈ ಮೀನರಾಶಿಯವರಿಗೆ ಅವರ ಮನಸ್ಸಿನಲ್ಲಿ ಯಾವುದೇ ಒಂದು ಭಯ ಇರಲ್ಲ. ಕಾರಣ ಏನಪ್ಪ ಅಂದರೆ ಅವ್ರಿಗೊಂದು ನಂಬಿಕೆ ಇರುತ್ತೆ. ಏನು ಅಂದರೆ ನನಗೇನೂ ಆಗಲ್ಲ, ನಾನು ಸುಖ ಸಂತೋಷವಾಗಿ ಜೀವನ ನಡೆಸ್ತೀನಿ ಅಂತ. ಇದು ಖಂಡಿತ ನಿಜ. ಅವರ ಕುಟುಂಬದಲ್ಲಿ ಇವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾವುದೇ ಒಂದು ತಪ್ಪನ್ನು ಮಾಡಿದರೂ ಕೂಡ ಅದನ್ನು ಯಾರೂ ಒಂದು ಗಂಭೀರವಾಗಿ ಸ್ವೀಕಾರ ಮಾಡಲ್ಲ. ಅಯ್ಯೋ ಏನು ಮಾತು ಬಂತು ಹೋಯಿತು ಬಿಡು ಅಂತ ಇವರು ಬೇರೆಯವರನ್ನು ತಪ್ಪನ್ನು ಕ್ಷಮಿಸಲ್ಲ. ಆದರೆ ಪ್ರತಿಯೊಬ್ಬರು ಇವರು ಮಾಡೋ ತಪ್ಪನ್ನು ಕ್ಷಮಿಸ್ತಾರೆ. ಇವರು ತಗೊಂಬೋ ತಪ್ಪು ನಿರ್ಧಾರಗಳನ್ನು ಸರಿ ಮಾಡ್ತಾರೆ. ಈ ಕಾರಣದಿಂದ ಇವರ ಕೈ ತಪ್ಪುವಂತಹ ಅನೇಕ ಅವಕಾಶಗಳು ಸುಲಭವಾಗಿ ಪುನಃ ಇವರಿಗೆ ದೊರೆಯುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಅದರಲ್ಲೂ ಭೂ ವ್ಯವಹಾರ ಮಾಡುವಂತಹ ಈ ಜನರಿಗೆ ಅನಿರೀಕ್ಷಿತವಾದಂತಹ ಲಾಭ ಇರುತ್ತೆ. ಮನೆಯನ್ನು ಬದಲಾಯಿಸಬೇಕು ಅನ್ನೋ ಒಂದು ಮನಸ್ಸಿದ್ರೆ ಬದಲಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಬೇಡ, ಉತ್ತಮ ವಿದ್ಯಾಭ್ಯಾಸ ಇರುತ್ತೆ. ನೀವು ಅಷ್ಟೇ ಈ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತಹ ಉನ್ನತ ವಿದ್ಯಾಭ್ಯಾಸವನ್ನು ಕಲಿಯುವಂತಹ ಸಾಧ್ಯತೆಗಳಿವೆ. ಆರೋಗ್ಯದ ಬಗ್ಗೆ ತೊಂದರೆ ಇರಲ್ಲ. ಹಾಗೆ ಹಣಕಾಸಿನ ವಿಚಾರದ ಬಗ್ಗೆ ಯೋಚನೆ ಬೇಡ, ಆದರೆ ಎಚ್ಚರಿಕೆ ಇರಲಿ.